ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ, ಫಸ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ತಮ್ಮನೇಲಿ ನೋಡಿರೋದು ರೈಟ್. ಇವತ್ತು ಒಂದೇ ದಿನದಲ್ಲಿ ನಾನು 20,000 ಸಂಪಾದನೆ ಮಾಡಿದ್ದೀನಿ ಆ್ಯಸ್ ಅ ನಾರ್ಮಲ್ ಹೌಸ್ ವೈಫ್ ಆಗಿದ್ಕೊಂಡು, ಇಬ್ಬರು ಮಕ್ಕಳನ್ನ ನೋಡಿಕೊಂಡು. ಇದು ನಿಜಾನಾ ಸುಳ್ಳ ಅಂತ ಹೇಳೋದಕ್ಕಿಂತ ಮುಂಚೆ, ನಾನು ಫಸ್ಟು ಈ ಪ್ಲ್ಯಾಟ್ಫಾರ್ಮ್ ಜಾಯ್ನ್ ಆಗಿದ್ದಕ್ಕಿಂತ ಮುಂಚೆ ಯೋಚನೆ ಮಾಡ್ತಾ ಇದ್ದೆ. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಹಾಕ್ತಾಯಿದ್ರು, ನಾನು ಇವತ್ತು ಒಂದೇ ದಿನದಲ್ಲಿ 20,000 ದುಡ್ದೆ, 40,000 ದುಡ್ದೆ, 10,000 ದುಡ್ದೆ ಅಂತ ಹಾಕಿದಾಗ ನನಗೆ ಅನಿಸ್ತಿತ್ತು, ಏನಪ್ಪ ಈ ಥರ ಮೊಬೈಲಿಂದನೇ ಇನ್ಕಮ್ ಜನ್ರೇಟ್ ಮಾಡೋದಾಗಿದ್ದರೆ ಕೆಲಸಕ್ಕೆ ಯಾರೂ ಹೋಗ್ತಾ ಇರಲಿಲ್ಲಲ್ಲ, ಎಲ್ಲರೂ ಇದೇ ಕೆಲಸ ಮಾಡ್ತಿದ್ರಲ್ಲ ಅಂತೇಳಿ ನಾನು ನಗಾಡ್ತಿದ್ದೆ. ಬಟ್ ಇವಾಗ ರಿಯಾಲಿಟಿ ನನಗೆ ಗೊತ್ತಾಗ್ತಾಯಿದೆ. ನಾನು ನೋಡೋಣ ಅಂತೇಳಿ ಟ್ರೈ ಮಾಡಿ ಜಾಯ್ನ್ ಆದೆ ಒಂದು ವರ್ಷದ ಹಿಂದೆ. ಇವಾಗ ಸ್ಕಿಲ್ಸ್ಗಳನ್ನ ಕಲ್ತ್ಕೊಂಡು ಅದೇ ಒಂದು ವರ್ಷದ ಎಕ್ಸ್ಪೀರಿಯೆನ್ಸಿಂದ ಇವಾಗ ನಾನು ದಿನಕ್ಕೆ 20,000, 40,000, 50,000, 1 ಲಕ್ಷದವರೆಗೂ ಅರ್ನಿಂಗ್ಸ್ನ ಮಾಡ್ತಾಯಿದ್ದೀನಿ. ಅದನ್ನೆಲ್ಲದನ್ನು ನಿಮಗೆ ಶೋ ಮಾಡ್ತಾ ಇರ್ತೀನಿ. ಓಕೆ, ಸೊ ಆವಾಗ ನಗಾಡ್ತಿದ್ದಳು, ಇವಾಗ ಸ್ಕಿಲ್ಸ್ ಕಲ್ತ್ಕೊಂಡು ನಾನೇ ಇಷ್ಟು ಇನ್ಕಮ್ನ ಜನ್ರೇಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ಕಿಲ್ಸ್ಗಳಿಗೆ ಫ್ಯೂಚರ್ ಡೇಸಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಸೊ ಇವಾಗೆಲ್ಲ ನೋಡ್ತಾ ಇದ್ದಾರೆ, ಎಷ್ಟೊಂದು ಜನಕ್ಕೆ AI ಬಂದಮೇಲೆ ಎಷ್ಟೊಂದು ಜನಕ್ಕೆ ಕೆಲಸನೇ ಹೋಗೋಯ್ತಲ್ವಾ. ಅದಕ್ಕೋಸ್ಕರ ನಮಗೆ ಎಜುಕೇಷನ್ ಮಾಡಿರ್ತೀವಿ, ಇಲ್ಲ ಅಂತಲ್ಲ, ಡಿಗ್ರಿ ಆಗಿರುತ್ತೆ, ಡಬಲ್ ಗ್ರ್ಯಾಜುಯೇಷನ್ ಆಗಿರುತ್ತೆ, ಈ ಥರ ಇದ್ದರೂ ಕೂಡ ಸೊ ಸ್ಕಿಲ್ಸ್ಗಳನ್ನು ನಾವು ಕಲಿತೇ ಇರಲ್ಲ. ಸ್ಕಿಲ್ಸ್ಗಳು ಕಲ್ತಿದ್ರೆ ನೀವು ಕೂಡ ಮನೆಯಿಂದ ಇನ್ಕಮ್ನ ಜನ್ರೇಟ್ ಮಾಡ್ಬೋದು. ಸೊ ಇವಾಗ ಡಿಮ್ಯಾಂಡ್ ಇರೋದು ಸ್ಕಿಲ್ಸ್ಗಳಿಗೆ. ನೀವು ಎಷ್ಟು ಕಲ್ತಿದ್ದೀರಾ ಅನ್ನೋದನ್ನ ಯಾರೂ ಕೇಳ್ತಾ ಇಲ್ಲ. ನಾನು ತುಂಬ ಇಂಟರ್ವ್ಯೂಸ್ನ ಅಟೆಂಡ್ ಮಾಡಿದ್ದೀನಿ. ಸೊ ತುಂಬ ಬದಲು ರಿಜೆಕ್ಟ್ ಕೂಡ ಆಗಿದ್ದೀನಿ, ವರ್ಕ್ ಕೂಡ ಮಾಡಿದ್ದೀನಿ, ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಫಸ್ಟ್ಲಿ ಅವ್ರು ಕೇಳೋದು, ನೀವು ಎಜುಕೇಷನ್ ಏನು ಮಾಡಿದ್ದೀರಾ ಅಂತ ಕೇಳ್ತಾರೆ ಕ್ವಶನ್. ಹಾಗೆ ಜೊತೆಗೆ ನಿಮಗೆ ಕೇಳೋದು ಏನು ಕ್ವಶನ್ ಗೊತ್ತಾ, ಸೊ ಏನು ಸ್ಕಿಲ್ ಗೊತ್ತಿದೆ, ನೀವು ಏನು ವರ್ಕ್ ಮಾಡ್ತೀರಾ, ಯಾವುದರಲ್ಲಿ ಫ್ಲೂಯೆಂಟಾಗಿ ವರ್ಕ್ ಮಾಡ್ತೀರಾ, ಎಕ್ಸ್ಪೀರಿಯೆನ್ಸ್ ಯಾವುದರಲ್ಲಿ ಇದೆ ಅಂತ ಕೇಳ್ತಾರೆ. ಆವಾಗ ನಾವು ಝೀರೋ. ಎಜುಕೇಷನ್ ಬಂದು ಡಬಲ್ ಗ್ರ್ಯಾಜುಯೇಷನ್ ಆಗಿದೆ ಅಂದರೂ ಸ್ಕಿಲ್ಸ್ ಕೇಳಿದಾಗ ನಾವು ಝೀರೋ ಆಗಿರ್ತೀವಿ. ಸೊ ಅದಕ್ಕೆ ಹೇಳ್ತಾ ಇರೋದು, ಯಾರೆಲ್ಲ ಸ್ಟೂಡೆಂಟ್ಸ್ ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಜಾಬ್ ಹೋಲ್ಡರ್ ಆಗಿರ್ಬೋದು, ಇಲ್ಲ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಮಾಡಿ ಜಾಬ್ ಸರ್ಚ್ ಮಾಡ್ತಾ ಇರ್ತೀರಾ, ಜಾಬ್ ಸಿಕ್ಕಿರಲ್ಲ, ಯಾರೇ ಆಗಿದ್ರು ಕೂಡ ಈ ಪ್ಲ್ಯಾಟ್ಫಾರ್ಮಲ್ಲಿ ಆರಾಮಾಗಿ ವರ್ಕ್ನ ಮಾಡ್ಬೋದು ನಿಮ್ಮ ಫ್ರೀ ಟೈಮಲ್ಲಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ, ಯಾವುದು ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ಸಿಗೋದಿಲ್ಲ. ನೀವು ಕೂಡ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಕಿಲ್ಸ್ಗಳನ್ನ ಕಲ್ತ್ಕೊಂಡೆ ನೀವು ಜಾಬ್ನ ಹೊರಗಡೆ ಹೋಗಿ ಎಲ್ಲಿ ಹೋಗಿ ಸರ್ಚ್ ಮಾಡಬೇಕಂತ ರಿಕ್ವೈರ್ಮೆಂಟ್ ಏನೂ ಇಲ್ಲ. ಕಂಪ್ನಿ ಕಡೆಯಿಂದ ಕೆರಿಯರ್ ಆಪ್ಷನ್ ಇದೆ. ನೀವು ಇಲ್ಲಿ ಕೋರ್ಸಸ್ಗಳನ್ನ ಕಲಿಯೋದಕ್ಕೆ ಒನ್ ಟೈಮ್ ಫೀಸ್ ಪೇ ಮಾಡ್ತೀರಲ್ವಾ, ಅದೇ ಫೀಸಲ್ಲಿ ಕೋರ್ಸಸ್ಗಳನ್ನ ಹೇಳ್ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟು ಆಫ್ಟರ್ ದ್ಯಾಟ್ ಕೆರಿಯರ್ ಆಪ್ಷನ್ ಕೂಡ ಇದೆ. ಇಲ್ಲೇ ನೀವು ಜಾಬ್ಗೆ ಅಪ್ಲೈ ಮಾಡ್ಬೋದು. ಜುಲೈಯಿಂದ ಅಂತೂ ಕೇಳೋದೇ ಬೇಡ, ತುಂಬ ಜಾಬ್ಸ್ನ ಕಂಪ್ನಿಯವ್ರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹೊಸಬ್ರು ಫ್ರೀಲಾನ್ಸಿಂಗ್, ಇವಾಗ ನಿಮಗೆ ಕೇಳ್ಬೋದು, ಫ್ರೀಲಾನ್ಸಿಂಗ್ ಅಂದರೆ ಏನು ಮೇಡಮ್, ಗೊತ್ತೇ ಇರಲ್ಲ ತುಂಬ ಜನಕ್ಕೆ. ಸೊ ಫ್ರೀಲಾನ್ಸಿಂಗ್ ಅಂದರೆ ಏನು ಮೇಡಮ್, ಯಾವ ಥರ ವರ್ಕ್ ಮಾಡೋದು, ಕಂಪ್ನಿಗೆ ಹೋಗಿ ವರ್ಕ್ ಮಾಡಬೇಕಾ ಅಂತೆಲ್ಲ ಕೇಳ್ತಾ ಇರ್ತೀರಾ. ಏನೂ ಇರಲ್ಲ. ನೀವು ಕಂಪ್ನಿ ಕಡೆಯಿಂದ ಸೊ ಸ್ಕಿಲ್ಸ್ಗಳನ್ನ ಕಲ್ತ್ಕೊಂಡು ಸರ್ಟಿಫಿಕೇಟ್ ತೊಗೊಂಡು ಆದಮೇಲೆ ಇಲ್ಲಿ ಕೆರಿಯರ್ ಆಪ್ಷನ್ ಇದೆ. ಆ ಆಪ್ಷನಲ್ಲಿ ಹೋಗ್ಬಿಟ್ಟು ನಿಮ್ಮ ರೆಸ್ಯೂಮ್ನೆಲ್ಲ ಅಪ್ಲೋಡ್ ಮಾಡ್ತೀರಾ. ನಿಮಗೆ ಸ್ಕಿಲ್ಸ್ಗೆ ಮ್ಯಾಚ್ ಆಗುವಂಥ ಜಾಬ್ಗಳು ಪ್ರತಿದಿನ ಅಪ್ಡೇಟ್ ಸಿಗ್ತಾನೆ ಇರುತ್ತೆ. ಓಕೆ, ಸೊ ಯಾವ್ಯಾವೆಲ್ಲ ಜಾಬ್ ಅಲಾಟ್ ಆಗಿದೆ ಅದನ್ನೆಲ್ಲ ನೀವು ವೆಬ್ಸೈಟಲ್ಲೇ ನೋಡಿಕೊಂಡು ನಿಮ್ಮ ಸ್ಕಿಲ್ ಮ್ಯಾಚ್ ಆಗ್ತಾ ಇದೆ ಅಂದಾಗ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಓಕೆ, ಸೊ ಯಾವ ರೀತಿ ಅಪ್ಲೈ ಮಾಡಬೇಕು, ಫಸ್ಟ್ ಪ್ರಾಜೆಕ್ಟ್ನ ಯಾವ ರೀತಿ ನೀವು ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ನಿ ಕಡೆಯಿಂದ ಡೀಪಾಗಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಆ್ಯಂಡ್ ಜೊತೆಗೇ ನಿಮಗೆ ಕನ್ನಡದಲ್ಲಿ ಕೂಡ ಕೋರ್ಸಸ್ಗಳು ಏನು ಟ್ರೈನಿಂಗ್ಸ್ ಎಲ್ಲ ಸಿಗ್ತಾ ಇದೆ ಕಂಪ್ನಿ ಕಡೆಯಿಂದ. ಇದು ತುಂಬಾ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಿನ್ನೆ ತಾನೇ ವಿಡಿಯೋ ಮಾಡಿದ್ದೆ ನಾನು, ಕನ್ನಡದಲ್ಲಿ ಕ್ಲಾಸಸ್ ಸಿಗ್ತಾ ಇದೆ ಕಂಪ್ನಿ ಕಡೆಯಿಂದ. ಹಾಗೆ ಪ್ರೈಸಸ್ ಕೂಡ ಹೈ ಆಗ್ತಾ ಇದೆ ಅಂತ ಕೂಡ ಹೇಳಿದ್ದೆ. ಸೊ ಅದಕ್ಕಾಗಿ ಇವತ್ತು ಆಫರ್ ಕೂಡ ಇತ್ತು. ತುಂಬ ಜನ ಎನ್ರೋಲ್ಮೆಂಟ್ ಆಗ್ತಾ ಇದ್ದೀರಾ. ಇನ್ನೂ ತುಂಬ ಜನ ಮೇಡಮ್ ಟೈಮ್ ಕೊಡಿ, ಅಮೌಂಟ್ ಅರೇಂಜ್ ಮಾಡ್ಕೋತಾ ಇದ್ದೀನಿ, ಜುಲೈ ಒಳಗಡೆ ಜಾಯ್ನ್ ಆಗ್ತೀನಿ ನಾನು, ಜುಲೈ 1 ಒಳಗಡೆ ಅಂತ ಕೂಡ ಕಾಲ್ ಮಾಡಿ ಮುಂಚಿತವಾಗ್ಲೇ ಸೀಟ್ಗಳನ್ನ ಬುಕ್ ಮಾಡ್ಕೋತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ನನ್ನ ಸ್ಟೂಡೆಂಟ್ಸ್ಗಳು ಕೂಡ ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತಾ ಇದ್ದಾರೆ, ಐಶ್ವರ್ಯ ಮ್ಯಾಮ್ ಹತ್ರ ಜಾಯ್ನ್ ಆಗು, ತುಂಬ ಚೆನ್ನಾಗಿ ಕ್ಲಾಸಸ್ಗಳನ್ನ ಹೇಳ್ಕೊಡ್ತಾರೆ, ಸೊ ಅವ್ರ ಹತ್ರ ದುಡ್ಡು ಆಗ್ತಿದೆ ಅಂದರೆ ಯಾವುದೇ ರೀತಿ ಮೋಸ ಆಗಲ್ಲ ಅಂತ ಕೂಡ ಕ್ಲಿಯರಾಗಿ ಹೇಳ್ತಾ ಇದ್ದೀರಾ. ಸೊ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ನನ್ನ ಸ್ಟೂಡೆಂಟ್ಸ್ಗಳಿಗೆ. ನನ್ನ ಸ್ಟೂಡೆಂಟ್ಸ್ಗಳು ಏನೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಕೂಡ ತುಂಬ ಜನ ಕೇಳಿದ್ರಿ. ನಾನು ಇವತ್ತು ಹೇಳ್ಕೊತಾ ಇದ್ದೀನಿ. ನಿಮಗೆ ಸ್ಟೂಡೆಂಟ್ ಫೀಡ್ಬ್ಯಾಕ್ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ, ಹಾಗೆ ಜಾಬ್ ಆಗಿರೋದು ಕೂಡ ಅಪ್ಲೋಡ್ ಮಾಡಿರ್ತೀನಿ. ನನ್ನ ಸ್ಟೂಡೆಂಟ್ ಕಂಟೆಂಟ್ ರೈಟರ್, ಕಾಫಿ ರೈಟರ್ ಆಗಿ ಕನ್ನಡದಲ್ಲಿ ಟೀಚ್ ಮಾಡ್ತಾ ಇದ್ರು ಇಷ್ಟು ದಿನ. ಬೇರೆ ಬೇರೆ ಮೆಂಟರ್ಸ್ ಏನಿದ್ದಾರೆ ಅವ್ರಿಗೆ ಕನ್ನಡದಲ್ಲಿ ಟೀಚ್ ಮಾಡ್ತಾ ಇದ್ದಾರೆ. ಅದೆಲ್ಲ ಟೀಚ್ ಮಾಡೋಕ್ಕೆ ಕಾರಣ ಆಗಿದೆ. ಇವ್ರ ಹೆಸರೆಲ್ಲ ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಪಾಪ ಅವ್ರಿಗೂ ಪ್ರಾಬ್ಲಮ್ ಆಗಬಾರ್ದಲ್ವಾ.
ಸೊ ಅವರು ನನ್ನ ಹತ್ರ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್ ಕೋರ್ಸಸ್ಗಳನ್ನೆಲ್ಲ ಕನ್ನಡದಲ್ಲಿ ಕಲಿತ್ಬಿಟ್ಟು ಬೇರೆಯವ್ರಿಗೆ ಕನ್ನಡದಲ್ಲಿ ಕ್ಲಾಸಸ್ ಕೂಡ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಅನಿಸುತ್ತೆ. ತಿಂಗಳಿಗೆ ಏನಿಲ್ಲ ಅಂದರೂ 30,000-40,000 ಜಸ್ಟ್ ಒಂದು ಕ್ಲಾಸಸ್ನ ಪ್ರೊವೈಡ್ ಮಾಡೋದ್ರಿಂದ, ಓಕೆನಾ. ಪ್ರತಿದಿನ 1 ಅವರ್ ಕ್ಲಾಸಸ್ ಪ್ರೊವೈಡ್ ಮಾಡೋದ್ರಿಂದ, ಅದು ವಾರದಲ್ಲಿ 3-4 ಕ್ಲಾಸ್ ಮಾತ್ರ. ಈ ಥರ ಸುಮಾರು ಜನಕ್ಕೆ ಕ್ಲಾಸಸ್ಗಳನ್ನ ಕೊಟ್ಟು 30,000-40,000 ಸಂಪಾದನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಹೌಸ್ ವೈಫ್, ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಆ ಥರ ಟ್ರೈನಿಂಗ್ನ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ, ನನ್ನ ಸ್ಟೂಡೆಂಟ್ಸ್. ಓಕೆ, ನಂಗೆ ಹೇಳ್ಕೊಳ್ಳೋಕ್ಕೆ ತುಂಬಾ ಹೆಮ್ಮೆ ಅನಿಸುತ್ತೆ. ಆ್ಯಂಡ್ ಅದಕ್ಕೋಸ್ಕರ ಅದೆಲ್ಲ ರಿಸಲ್ಟ್ನ ಯಾರೆಲ್ಲ ನನ್ನ 1 ವರ್ಷದಿಂದ ನೋಡ್ತಾ ಇದ್ದೀರಾ, ಅದನ್ನೆಲ್ಲ ರಿಸಲ್ಟ್ ನೋಡ್ಬಿಟ್ಟೆ ಇವತ್ತು ತುಂಬ ಜನ 1 ವರ್ಷದಿಂದ ನೋಡ್ತಾ ಇದ್ದೆ ಮೇಡಮ್, ಇವತ್ತು ಬಂದು ಎನ್ರೋಲ್ ಆದೆ, ನಿಮ್ಮನ್ನೇ ಹುಡುಕ್ತಾ ಇದ್ದೆ, ನೀವು ಸಿಗೋದೇ ಇಲ್ಲ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಮಿಸ್ ಆಗಿತ್ತು ನನಗೆ, ಸೊ ಇವಾಗ ಸಿಕ್ತು, ಅದಕ್ಕೆ ಇವತ್ತು ಜಾಯ್ನ್ ಆಗ್ತಾ ಇದ್ದೀನಿ, ನಾಳೆ ಜಾಯ್ನ್ ಆಗ್ತೀನಿ ಮೇಡಮ್ ಅಂತ ಹೇಳಿ ತುಂಬ ಜನ ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ನಿಮ್ಗೆ ಯಾವಾಗ ಅಮೌಂಟ್ ರೆಡಿ ಆಗುತ್ತೆ ಅವತ್ತು ಬಂದು ನೀವು ಜಾಯ್ನ್ ಆಗ್ಬೋದು. ನನ್ನ ಕಡೆಯಿಂದ ಆಲ್ವೇಸ್ ಯಾರೆಲ್ಲ ಜಾಯ್ನ್ ಆಗ್ತೀರಾ ಪ್ರತಿಯೊಬ್ಬರಿಗೂ ಕ್ಲಾಸಸ್ ಅನ್ನೋದು ಇದ್ದೇ ಇರುತ್ತೆ. ಕಂಪ್ನಿ ಕಡೆಯಿಂದ ನಿಮಗೆ ಕನ್ನಡದಲ್ಲಿ ಕ್ಲಾಸಸ್ ಕೊಟ್ಟರು ಕೂಡ ಫಸ್ಟ್ ಯಾವ್ದು ಹೋಗಬೇಕು, ಏನು ಮಾಡಬೇಕು ಅಂತ ಹೇಳ್ಕೊಡೋಕ್ಕೆ ಒಬ್ಬ ಮೆಂಟರ್ ಬೇಕೇ ಬೇಕು. ಸೊ ನೀವು ನನ್ನ ಮೆಂಟರ್ಶಿಪ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಆ ಗೈಡೆನ್ಸ್ ಸಪೋರ್ಟ್ ಇದ್ದೇ ಇರುತ್ತೆ. ಆಲ್ವೇಸ್ ಬನ್ನಿ. ಇವತ್ತು ನಿಮಗೆ ಎಷ್ಟು ಇನ್ಕಮ್ ಜನ್ರೇಟ್ ಮಾಡಿದೆ, 20,000 ನಿಜವಾಗ್ಲೂ ಮಾಡಿದ್ದೀನಿ ಅಂತ ನಿಮಗೆ ಡೌಟ್ಸ್ ಇರುತ್ತಲ್ಲ, ಅದಕ್ಕಾಗಿ ಲೈವ್ ಆಗಿ ನಿಮಗೆ ಶೋ ಮಾಡ್ತೀನಿ. ನಾನು ಇಲ್ಲಿ ಏನು ಫೋನಲ್ಲಿ ವರ್ಕ್ ಮಾಡ್ತೀನಿ ಅದು ನಿಮಗೆ ಸ್ಕ್ರೀನ್ ಮೇಲೆ ಅಟ್ಯಾಚ್ ಮಾಡಿರ್ತೀನಿ, ಅದನ್ನು ನೀವು ಚೆಕ್ ಮಾಡ್ಬೋದು. ಓಕೆ, ಸೊ ಏನೂ ಇಲ್ಲ, ಜಸ್ಟ್ ನಾನು ಇವಾಗ ಗೂಗಲ್ಗೆ ಹೋಗಿ ಲಾಗಿನ್ ಆಗ್ತಾ ಇದ್ದೀನಿ. ಡೇಟ್ ಆ್ಯಂಡ್ ಟೈಮ್ನ ಕೂಡ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ಯಾವುದೇ ರೀತಿ ಸ್ಕ್ರೀನ್ ರೆಕಾರ್ಡಿಂಗ್ ಅಲ್ಲ, ಇಲ್ಲಿ ಏನು ನಾನು ನಿಮಗೆ ಲೈವ್ ಆಗಿ ಮಾಡ್ತಾ ಇದ್ದೀನಿ ಅದು ನಿಮಗೆ ಅಲ್ಲಿ ಸ್ಕ್ರೀನ್ ಅಟ್ಯಾಚ್ ಮಾಡಿರ್ತೀನಿ. ಸೊ ಅದನ್ನ ನೀವು ಕ್ಲಿಯರಾಗಿ ಚೆಕ್ ಮಾಡಿಕೊಂಡು ನೀವು ಡಿಸಿಷನ್ ತೊಗೋಬೋದು. ಓಕೆ, ಬಿಜ್ಕುರ್ಕುಲ್ ಲಾಗಿನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಮಗೆ ಮೇಲ್ ಐ ಡಿ ನಾನು 1 ಟೈಮ್ ಪೇ ಮಾಡಿರೋದ್ರಿಂದ ಸೊ ಲಾಗಿನ್ ಎಕ್ಸೆಸ್ ಅನ್ನೋದನ್ನ ಕೊಟ್ಟಿರ್ತಾರೆ ಕಂಪ್ನಿ ಕಡೆಯಿಂದ. ಮೇಲ್ ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ತಾ ಇದ್ದೀನಿ. ನಾನಿರುವಂಥ ಪ್ಯಾಕೇಜ್ ಬಂದು ದಿ ಬೆಸ್ಟ್ ಪ್ಯಾಕೇಜ್ ಫಿನಾನ್ಸ್ ಮಾಸ್ಟ್ರಿ, ಅಲ್ಲಿ ಕೂಡ ಶೋ ಆಗ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಇಷ್ಟೊತ್ತಿನ ತನಕ ಹೇಳಿದೆ ನಿಮಗೆ ಇಲ್ಲಿ ಕೋರ್ಸಸ್ಗಳನ್ನೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಸರ್ಟಿಫಿಕೇಟ್ ಇರುತ್ತೆ ಅಂತ. ಎಲ್ಲದೂ ಕೂಡ ನಿಮಗೆ ಹೋಮ್ ಪೇಜಲ್ಲೇ ಶೋ ಮಾಡ್ತಾ ಇದೆ, ಅದೆಲ್ಲದೂ ಕೂಡ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಹಾಗೆ ಕ್ಯಾನ್ವಾದಲ್ಲಿ ಯಾವ ರೀತಿ ವರ್ಕ್ ಮಾಡಬೇಕು, ಫ್ರೀಲಾನ್ಸರ್ ವೆಬ್ಸೈಟ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ವರ್ಕ್ ಮಾಡಬೇಕು, ಹಾಗೆ ನೀವು ಆ್ಯಸ್ ಅ ಬಿಗಿನರ್ ಆಗಿದ್ಕೊಂಡು ಮಂತ್ಲಿಗೆ 1,50,000 ಹೇಗೆ ಜನ್ರೇಟ್ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ರೋಡ್ ಮ್ಯಾಪ್ ಅನ್ನೋದು ನಿಮಗೆ ಕಂಪ್ನಿ ಕಡೆಯಿಂದ ಸಿಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಕೆರಿಯರ್ ಆಪ್ಷನ್ ಕೂಡ ಇದೆ. ಇಲ್ಲೇ ಸರ್ಟಿಫಿಕೇಟ್ ತೊಗೊಂಡು ಕೆರಿಯರ್ ಆಪ್ಷನ್ ಇದೆ. ಸೊ ಇಲ್ಲಿ ಯಾವ್ಯಾವುದು ಜಾಬ್ ಕಾಲ್ ಆಗಿರುತ್ತೆ, ಅದು ಇಮಿಡಿಯೇಟ್ ಕಾಲ್ ಆಗಿರುತ್ತೆ, ಅದೆಲ್ಲ ಅಪ್ಡೇಟೆಡ್ ಸಿಗುತ್ತೆ. ನಿಮ್ಮ ಸ್ಕಿಲ್ಸ್ಗೆ ಯಾವುದು ಮ್ಯಾಚ್ ಆಗುತ್ತೆ ಆ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಿ ಆರಾಮಾಗಿ ಇನ್ಕಮ್ನ ಜನ್ರೇಟ್ ಮಾಡ್ಬೋದು. ಇದು ಯಾವುದೇ ರೀತಿ ಫುಲ್ ಟೈಮ್ ಇರಲ್ಲ, ಫುಲ್ ಟೈಮು ಮಾಡ್ಕೋಬೋದು, ಪಾರ್ಟ್ ಟೈಮು ಮಾಡ್ಕೋಬೋದು, ನಿಮ್ಮ ಇಷ್ಟ. ನೀವು ಒಂದು ಪ್ರಾಜೆಕ್ಟ್ನ ಬೈ ಮಾಡ್ತೀರಾ, ತೊಗೊಳ್ತೀರಾ ಅಂತಂದಾಗ ಸೊ ಆ ಪ್ರಾಜೆಕ್ಟ್ನ ಅವ್ರು ಯಾವ ಟೈಮಿಂಗ್ಸಲ್ಲಿ ಹೇಳಿರ್ತಾರೆ ಆ ಡೇಟ್ ಒಳಗೆ ಸಬ್ಮಿಟ್ ಮಾಡಿದರೆ ಮುಗೀತು, ನಿಮಗೆ ಸ್ಯಾಲ್ರಿ ಅನ್ನೋದು ಸಿಗುತ್ತೆ. ಓಕೆ, ಇಲ್ಲೆಲ್ಲ ಇದೆ, ತುಂಬ ಜಾಬ್ಸ್ ಕಾಲ್ ಆಗಿದ್ದಾವೆ, ಅದನ್ನೆಲ್ಲ ನನಗೆ ಶೋ ಮಾಡ್ತಾ ಇದ್ದೀನಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ನೋಡಿ ತಕ್ಕೊಳ್ಳಿ. ಯಾವುದು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರ್ಬೋದು, ಡಿಸೈನ್ ಕನ್ಸಲ್ಟೆಂಟ್ ಆಗಿರ್ಬೋದು, ಇಂಟೀರಿಯರ್ ಆಗಿರ್ಬೋದು, ರಿಲೇಷನ್ಶಿಪ್ ಮ್ಯಾನೇಜರ್ ಆಗಿರ್ಬೋದು, ಈ ರೀತಿ ಹಲವಾರು ಜಾಬ್ಸ್ ಅನ್ನೋದು ಇದ್ದಾವೆ. ಸೊ ನಾನಿವಾಗ ಡೈರೆಕ್ಟ್ಲಿ ಬಂದು ಇಲ್ಲಿ ಅಫಿಲಿಯೇಟ್ ಫಿನೈಲ್ನ ನನ್ನ ನೇಮ್ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ಡ್ಯಾಶ್ಬೋರ್ಡ್ ಓಪನ್ ಮಾಡಿ ಶೋ ಮಾಡ್ತಾ ಇದ್ದೀನಿ. ನೇಮ್ನ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ, ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ಕಾಪಿ ಪೇಸ್ಟ್ ಕೂಡ ಮಾಡ್ತಾ ಇದ್ದೀನಿ, ನೇಮ್ನ ಕಾಪಿ ಪೇಸ್ಟ್ ಕೂಡ ಆಗ್ತಾ ಇದೆ. ಓಕೆ, ಯಾವುದೇ ರೀತಿ ಸ್ಕ್ರೀನ್ಶಾಟ್ ಅಲ್ಲ. ಆ್ಯಂಡ್ ಟುಡೇಸ್ ಅರ್ನಿಂಗ್ಸ್ ಬಂದು 20,000 ರುಪೀಸ್. ಓಕೆ, ಒಂದು ದಿನದ ಅರ್ನಿಂಗ್ಸ್ 20,000. ಇದೆಲ್ಲ ನಿಜಾನ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಿಜಾನೇ, ಲೈವ್ ಆಗಿ ಶೋ ಮಾಡ್ತಾ ಇದ್ದೀನಿ ನಿಮ್ಮ ಎದುರುಗಡೆನೆ. ಓಕೆ, ಲಾಸ್ಟ್ 7 ಡೇಸಲ್ಲಿ ಜಸ್ಟ್ ವಾರ ಸ್ಟಾರ್ಟ್ ಆಗಿ ಒಂದು ವಾರದಲ್ಲಿ ನಾನು 24,000 ಇನ್ಕಮ್ನ ಜನ್ರೇಟ್ ಮಾಡಿದ್ದೀನಿ. ಸೊ ಆ್ಯಂಡ್ ಮ್ಯಾಪಲ್ಲಿ ಕೂಡ ಶೋ ಮಾಡಿಬಿಡ್ತೀನಿ ಲೈವ್ ಆಗಿ ನಿಮಗೆ, ಯಾಕಂದರೆ ಅಲ್ಲೂ ಕೂಡ ಒಂದು ಸತಿ ಡೇಟ್ನ ನೀವು ಚೆಕ್ ಮಾಡ್ಕೊಂಬಿಟ್ರೆ ಸೊ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಅದಕ್ಕೋಸ್ಕರ 18/6/2026. ಓಕೆ, ಇವತ್ತು 18. ಸೊ ಇವತ್ತು ನಾನು 20,000 ಇನ್ಕಮ್ನ ಜನ್ರೇಟ್ ಮಾಡಿದ್ದೀನಿ. ಹೌದು, ಇವಾಗ ನೀವು ಲೈವ್ ಅರ್ನಿಂಗ್ ಪ್ರೂಫ್ನ ನೋಡಿರ್ತೀರಾ. ಯಾರಿಗೆಲ್ಲ ಇನ್ನೂ ಡೌಟ್ಸ್ ಇದೆ ಅನ್ನೋರಾಗಿದ್ದರೆ ನಾನು ಇದೇ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಲಾಂಗ್ ವಿಡಿಯೋದಲ್ಲಿ ಪ್ರತಿಯೊಂದು ವರ್ಕ್ ಡೀಟೇಲ್ಸ್ ಆಗಿರ್ಬೋದು, ನನ್ನ ಸ್ಟೂಡೆಂಟ್ ಫೀಡ್ಬ್ಯಾಕ್, ಅರ್ನಿಂಗ್ಸ್ ಪ್ರತಿಯೊಂದು ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ. ಅದನ್ನೆಲ್ಲ ಒಂದು ಸತಿ ಕುತ್ಕೊಂಡು ಫ್ರೀ ಮಾಡಿಕೊಂಡು ನೋಡಿ ಆದಮೇಲೆ ನಿಮಗೆ ನನ್ನ ಕನ್ನಡ ಮೆಂಟರ್ಶಿಪ್ಪಲ್ಲಿ ಜಾಯಿನ್ ಆಗಬೇಕಂತಿದ್ರೆ ಖಂಡಿತವಾಗ್ಲೂ ಕಾಲ್ ಮಾಡಿ, ಕೊಟ್ಟಿರೋಂಥ ನಂಬರ್ಸ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ. ಫಸ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ಯಾವಾಗ ಫ್ರೀ ಇರ್ತೀನಿ ಅಂತ ಹೇಳ್ತೀನಿ. ಆ ಫ್ರೀ ಇರೋ ಟೈಮಲ್ಲಿ ಕಾಲ್ ಮಾಡಿ ನೀವು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡಿಕೊಂಡು ಎನ್ರೋಲ್ ಆಗ್ಬೋದು. ಯಾರೆಲ್ಲ ಜೂನ್ ಮಂತಲ್ಲಿ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ, ಯಾಕಂದರೆ ಜುಲೈ 1 ಪ್ರೈಸಸ್ ಅನ್ನೋದು ಜಾಸ್ತಿ ಆಗುತ್ತೆ. ಇಂಥ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಆಲ್ ದ ವೆರಿ ಬೆಸ್ಟ್.
ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮೋರ್ ಅಪ್ಡೇಟ್ಸ್ಗೋಸ್ಕರ, ವರ್ಕ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು, ಪರ್ಸ್ನಲ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ಜಾಬ್ನ ಸರ್ಚ್ ಮಾಡ್ತಾ ಇದ್ದರೆ ಅಂಥವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.